ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಾ ಇದ್ದೇನೆ. ಜಸ್ಟ್ ಎಲ್ಲ ನನ್ನ ವೆಯ್ಟ್ ಲಾಸ್ ಜರ್ನಿದು ಇನ್ಫಾರ್ಮೇಷನ್ ಕೊಡುವ ಹಾಗೆ ಒಮ್ಮೆ ನಿಮ್ಮ ಹತ್ರ ಮಾತಾಡುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಬೇರೆ 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ಮತ್ತು ಒಂದೆರಡು ವೆಯ್ಟ್ ಲಾಸ್ ಬಗ್ಗೆ ವೀಡಿಯೋಸನ್ನು ಹಾಕಿದ್ದೇನೆ. ಆಮೇಲೆ ಜಾಸ್ತಿ ವೀಡಿಯೋಸ್ ಹಾಕಲಿಲ್ಲ. ಹಾಗೆ ಇನ್ನು ಮುಂದೆ ಕೂಡ ವೀಡಿಯೋಸ್ ಹಾಕಬೇಕು ಅಂತ ಪ್ಲ್ಯಾನ್ ಇದೆ. ಬಟ್ ಯಾವ ರೀತಿ ಕಂಟೆಂಟ್ ಬೇಕು ನಿಮಗೆ, ಯಾವ ರೀತಿ ವೆಯ್ಟ್ ಲಾಸ್ ಬಗ್ಗೆನೇ ಬೇಕಾ ಅಥವಾ ಡೈಲಿ ವ್ಲಾಗ್ ಥರ ಬೇಕಾ, ಯಾವ ಥರ ನಾನು ವಿಡಿಯೋನ ಮಾಡಬೇಕು ಅಂತ ಹೇಳಿ ನೀವು ಕಮೆಂಟಲ್ಲಿ ತಿಳಿಸಿ. ಆ ರೀತಿಯೇ ವಿಡಿಯೋ ಮಾಡುವ ಅಂಥೇಳಿ ನಿಮ್ಮ ಒಂದು ಸಜೆಷನ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗೆ ನಿಮಗೆ ವೆಯ್ಟ್ ಲಾಸ್ ಬಗ್ಗೆ ಕೂಡ ಇನ್ಫಾರ್ಮೇಷನನ್ನು ಕೊಡುವ ಸ್ವಲ್ಪ ಮಟ್ಟಿಗೆ ಅಂತ ಹೇಳಿ. ನನಗೆ ಕೆಲವರು ಸಬ್ಸ್ಕ್ರೈಬರ್ಸು ಇರ್ಬೋದು, ಕಮೆಂಟ್ ಮಾಡಿ ಕೇಳ್ತಾರೆ, ನೀವೀಗ ಯಾಕೆ ವೆಯ್ಟ್ ಲಾಸ್ ವಿಡಿಯೋ, ಡಯಟ್ ರೆಸಿಪಿಗಳು ಯಾವುದು ವಿಡಿಯೋ ಯಾಕೆ ಮಾಡ್ತಾ ಇಲ್ಲ ಅಂತ. ಹಾಗೆ ಯಾವುದಾದ್ರೂ ಅದಕ್ಕೆ ಸಂಬಂಧಪಟ್ಟ ವಿಡಿಯೋನ ಹಾಕುವ ಅಂಥೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲೇ ಇದ್ದೇನೆ. ಈಗ ಕೂಡ ವೆಯ್ಟ್ ಲಾಸ್ ಮಾಡ್ತಾ ಇದ್ದೇನೆ, ವರ್ಕೌಟ್ ಮಾಡ್ತಾ ಇದ್ದೇನೆ. ಮತ್ತು ಇನ್ನೊಂದು ವಿಷಯ, 40 ವರ್ಷದ ನಂತರ ನಮ್ಮ ಆರೋಗ್ಯ ಹೇಗಿರಬೇಕು, ನಮ್ಮ ಆಹಾರ ಹೇಗಿರಬೇಕು, ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪವಾಗಿ ತಿಳಿಸ್ತಾ ಹೋಗ್ತಾನೆ. ಯಾಕೆಂದರೆ ವೆಯ್ಟ್ ಲಾಸ್ ಆಗೋದಿಲ್ಲ 30ರ ನಂತರ, 40ರ ನಂತರ ಅಲ್ಲ. ವೆಯ್ಟ್ ಲಾಸ್ ತೂಕ ಕಡಿಮೆ ಆಗುವಂಥದ್ದು ನಿಧಾನ ಆಗ್ತದೆ. ಅದಕ್ಕೆ ಕಾರಣ ಒಂದು, ನಮ್ಮ ಮೆಟಬಾಲಿಸಮ್ ಸ್ಲೋ ಆಗ್ತದೆ. ಒಂದು 30 ವರ್ಷದ ನಂತರ ನಮ್ಮ ಒಂದು ಎಕ್ಸಸೈಸ್ ಅಂತ ಹೇಳಿ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. 30ರ ನಂತರ, 40ರ ನಂತರ ಎಲ್ಲ ನಾವು ವೆಯ್ಟ್ ಟ್ರೈನಿಂಗ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಿರ್ಬೋದು, ಯಾವುದೇ ರೀತಿಯ ಒಂದು ದೈಹಿಕ ಚಟುವಟಿಕೆ ಅಂದರೆ ನೀವು ಫಿಸಿಕಲ್ ಎಕ್ಸಸೈಸ್, ಸ್ವಿಮ್ಮಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಯಾವುದಾದ್ರೂ ನಿಮ್ಮ ಲೈಫಲ್ಲಿ ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಾನು ಈಗ ಜಿಮ್ಗೆ ಹೋಗ್ತಾ ಇರ್ತೇನೆ. ಸಾಯಂಕಾಲ ಹೊತ್ತು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೇನೆ. ಅದುವೇ ತುಂಬ ಟಯರ್ಡ್ ಆಗ್ತದೆ. ಆದ ಕಾರಣ ಬೇರೆ ವಾಕಿಂಗ್ ಆಗಲಿ, ಬೇರೆ ಹೋಮ್ ವರ್ಕೌಟ್ ಆಗಲಿ ಏನೂ ಮಾಡೋದಿಲ್ಲ. ನೀವು ಬರೀ ಜಿಮ್ ವರ್ಕೌಟ್ ಮಾಡುವಾಗ ಜೊತೆಗೆ ಯೋಗ ಆಗಿರ್ಬೋದು, ಬಾಡಿ ಫ್ಲೆಕ್ಸಿಬಿಲಿಟಿ, ಸ್ಟ್ರೆಚಸ್, ಬೇರೆ ಮ್ಯಾಟ್ ಎಕ್ಸಸೈಸ್ ಅಂಥದನ್ನೆಲ್ಲ ಮಾಡ್ಬೋದು. ಇದರಿಂದ ಬರೀ ಜಿಮ್ ವರ್ಕೌಟ್ ಮಾಡ್ತಾ ಹೋದರೆ ಬಾಡಿ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೇವಲ್ಲ ನಾವು, ಅದು ಕಡಿಮೆ ಆಗ್ತದೆ. ಬರೀ ನಾವು ಇನ್ಸ್ಟ್ರೂಮೆಂಟು, ಡಂಬಲ್ಸು ಅಷ್ಟೇ ಮಾಡೋದಲ್ಲ, ಮ್ಯಾಟ್ ಎಕ್ಸಸೈಸ್ ಕೂಡ ಮಾಡಬೇಕು. ಯೋಗ ಥರ ಸ್ಟ್ರೆಚಸ್ ಮಾಡಬೇಕು. ಕೆಲವೆಲ್ಲ ವರ್ಕೌಟ್ ಮಾಡಿದ ನಂತರ ಸ್ಟ್ರೆಚಸ್ ಮಾಡಿದರೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಮೇನ್ ರೀಸನ್ ಬಂದು ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಟ್ರೈ ಮಾಡಿದರೂ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ರೀಸನ್ ಬಂದು ಕ್ಯಾಲರಿ ಡೆಫಿಸಿಟ್ ಆಗಿರುತ್ತೆ. ನೀವು ಎಷ್ಟು ತಿನ್ನಬೇಕು ಅದಕ್ಕಿಂತ ಜಾಸ್ತಿಯಾಗಿ ತಿಂತಾ ಇರ್ತೀರ. ಅದು ಒಂದು ಮೇಯ್ನ್ ರೀಸನ್. ಆದ ಕಾರಣ ನೀವು ಏನು ತಿಂತೀರಿ ಅದನ್ನು ಖರ್ಚು ಮಾಡ್ತಾ ಇರೋದಿಲ್ಲ. ಅದರಲ್ಲಿ ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ನೀವು ವೆಯ್ಟ್ ಲಾಸ್ ಆಗೋದಿಲ್ಲ, ಸ್ಟೇಬಲ್ ಆಗಿರ್ತೀರಿ. ಈಗ ಒಬ್ಬ ವ್ಯಕ್ತಿಗೆ 1500 ಕ್ಯಾಲೋರೀಸ್ ಬೇಕು ಅಂತ ಹೇಳಿದರೆ ಅವನು ದಿನಕ್ಕೆ 2000 ಅದಕ್ಕಿಂತ ಜಾಸ್ತಿ ಕ್ಯಾಲೋರೀಸ್ ಅಷ್ಟು ಫುಡ್ಡನ್ನು ತಗೊಂಡ್ರೆ ಅವ್ನು ವೆಯ್ಟ್ ಲಾಸ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಹಾಗೆ ಮ್ಯಾನೇಜ್ ಆಗುತ್ತೆ ಅಥವಾ ಗೇಯ್ನ್ ಆಗುವಂತಹ ಚಾನ್ಸಸ್ ಇದೆ. ಹಾಗಾಗಿ ನಮ್ಮ ಒಂದು ಕ್ಯಾಲೋರೀಸ್, ಈಗ ನಮಗೆ ಒಂದು 1800 ಕ್ಯಾಲೋರೀಸ್ ನಾನು ತಗೋಬೇಕಂದ್ರೆ ನಾನೊಂದು 1500 ಒಳಗಡೆ ನಾನು ನನ್ನ ಕ್ಯಾಲೋರೀಸನ್ನು ತಗೊಂಡ್ರೆ ನನ್ನ ವೆಯ್ಟ್ ಲಾಸ್ ಆಗುತ್ತೆ. ಆದರೆ ಆ ಫುಡ್ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ನಮ್ಮ ಒಂದೊಂದು ಮೀಲಲ್ಲೂ ಕಾರ್ಬೋಹೈಡ್ರೇಟ್ ಇರ್ಬೋದು, ಫ್ಯಾಟ್ ಇರ್ಬೋದು, ಫೈಬರ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿ ತಗೊಳ್ಬೇಕು. ಈ ರೀತಿ ಮಾಡೋದ್ರಿಂದ ವೆಯ್ಟ್ ಲಾಸನ್ನು ಖಂಡಿತ ಮಾಡ್ಬೋದು. ಮತ್ತು ಇವತ್ತಿನ ನಾಳೆಗೆ ಖಂಡಿತ ಆಗೋದಿಲ್ಲ. ವೆಯ್ಟ್ ಲಾಸ್ ಆಗಬೇಕು ಅಂತಿದ್ರೆ ಒಂದು ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. 1 ತಿಂಗಳಲ್ಲ, 2 ತಿಂಗಳಲ್ಲ, ನೀವು 1 ವರ್ಷದವರೆಗೆ ಕೂಡ ಒಂದು ಚಾಲೆಂಜನ್ನು ಆ್ಯಕ್ಸೆಪ್ಟ್ ಮಾಡಿಕೊಳ್ಬೇಕು. ಕನ್ಸಿಸ್ಟೆನ್ಸಿಯಾಗಿ ಮಾಡಬೇಕು. ಹೀಗೆ ಮಾಡೋದ್ರಿಂದ ಕೆಲವರಿಗೆ ಅನ್ನಿಸ್ತದೆ ಏನೂ ತಿನ್ನೋದೇ ಡಯಟ್ ಮಾಡೋದು ತುಂಬ ಕಷ್ಟ ಅಂತ. ಡಯಟ್ ಅಂದರೆ ಕಷ್ಟ ಏನಿಲ್ಲ, ಏನೂ ತಿನ್ನದೇ ಮಾಡುವಂಥದ್ದು ಅಲ್ಲ. ನಾವು ಎಲ್ಲವನ್ನ ತಿಂದುಕೊಂಡು ಪೋಷನ್ ಕಂಟ್ರೋಲ್ ಆಗಿ ಹಿತಮಿತವಾಗಿ ತಿಂದುಕೊಂಡು ಮಾಡೋದೇ ಡಯಟ್ ಅಂತೇಳಿ ಹೇಳುವಂಥದ್ದು. ಯಾವುದೇ ಸ್ವೀಟ್ ಎಲ್ಲವನ್ನ ಕಟ್ ಡೌನ್ ಮಾಡಬೇಕು ಅಂತಿಲ್ಲ, ಇತಿಮಿತಿಯಲ್ಲಿ ತಿನ್ಬೋದು.
ಈಗ ನೀವು ಟೀಗೆ 2 ಸ್ಪೂನ್ ಸಕ್ಕರೆ ಹಾಕಿ ಟೀ ಮಾಡ್ತೀರಾ ಅಂತಿದ್ರೆ ಅದನ್ನು ನೀವು ನಿಮ್ಮ ಡಯಟಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. 1 ಸ್ಪೂನ್ ಮಾಡಿ, ಅರ್ಧ ಸ್ಪೂನ್ ಮಾಡಿ. ಟೀ 1 ಗ್ಲಾಸ್ ಕುಡಿತಿದ್ರೆ ಹಾಫ್ ಗ್ಲಾಸಿಗೆ ತನ್ನಿ. 1 ಗ್ಲಾಸ್ ಫುಲ್ ಟೀ ಕುಡಿಬೇಕು ಅಂತೆಲ್ಲ ಎಲ್ಲ ನಾವು ಹ್ಯಾಬಿಟ್ ಮಾಡಿಕೊಂಡ ಹಾಗೆ. ಮತ್ತು ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಟೀ ಕುಡಿಯೋದೇ ಕೂಡ ಮ್ಯಾನೇಜ್ ಮಾಡ್ಕೊಳ್ಬೋದು. ನಾವು ಅದನ್ನು ಅಭ್ಯಾಸ ಮಾಡ್ತಾ ಹೋದಾಗೆ ಟೀ ಬಿಟ್ಟು ಕೂಡ ಬದುಕಲಿಕ್ಕೆ ಆಗ್ತದೆ. ಈಗ ನಾನು ಕೂಡ ತುಂಬ ಟೀ ಅಡಿಕ್ಟ್ ಆಗಿದ್ದರೆ ಈಗ ವಾರದಲ್ಲಿ ಒಂದೊಂದು ದಿವಸ ಟೀ ಕುಡಿಯೋದೇ ಇರ್ತೇನೆ. ಏನಾಗೋದಿಲ್ಲ, ನನಗೆ ತಲೆನೋವು ಬರ್ತದೆ ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ. ನನಗೆ ಟೀ ಇಲ್ಲದೆ ಆಗೋದಿಲ್ಲ, ತಲೆನೋವು ಬರ್ತದೆ ಅಂತ. ಆದರೆ ಅದನ್ನು ಬಿಟ್ಟು ನೋಡಿದೆ, ಏನಾಗಲಿಲ್ಲ. ಇನ್ನೂ ಕಂಪ್ಲೀಟಾಗಿ ಬಿಡು ಪ್ಲ್ಯಾನ್ ಕೂಡ ಇದೆ. ಆದರೆ ಅದೊಂದು ಕ್ರೇವಿಂಗ್ಸ್ ಥರ ಟೀ ಕುಡಿಬೇಕು ಅಂತಾರ ಒಂದು ಕ್ರೇವಿಂಗ್ಸ್ ಆಗಿದೆ. ಅದಕ್ಕೋಸ್ಕರ ಟೀಯನ್ನು ಅಪರೂಪಕ್ಕೆ ಕುಡಿತಾ ಇದ್ದೇನೆ. ಈಗ ಕಾಫಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೇನೆ. ಯಾವಾಗಲಾದರೂ ಒಮ್ಮೆ ಕಾಫಿ ಪುಡಿ ಇದೆ ಅಲ್ವಾ ಅಂತ ಹೇಳಿ ಒಂದು ಮಾಡಿಕೊಂಡು ಕುಡಿತೇನೆ ಅಷ್ಟೇ ಹೊರತು ಕಾಫಿ ಕೂಡ ಕಂಪ್ಲೀಟಾಗಿ ಬಿಟ್ಟಿದ್ದೇನೆ. ಹಾಗೆ ಒಳ್ಳೆ ಹೆಲ್ದಿ ಆದಂತಹ ಪ್ರೋಟೀನ್ ಭರಿತವಾದ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಅನ್ನ, ಸ್ವಲ್ಪ ಮೊಸರು, ಹಾಗೆ ಅದಕ್ಕೆ ಪ್ರೋಟೀನ್ ಪನ್ನೀರ್ ಇರಬಹುದು ಅಥವಾ ಕಾಳುಗಳು, ದಾಲ್ ಈ ಥರ. ಹಾಗೆ ಈವ್ನಿಂಗ್ ಸ್ವಲ್ಪ ಪೀನಟ್ ಬಟರ್ ಆಗಿ ಒಂದು ಬ್ರೆಡ್ ತಗೊಳ್ಳೋದಿರ್ಬೋದು. ಆಮೇಲೆ ವರ್ಕೌಟ್ ಆಗಿ ಬಂದು ಸ್ವಲ್ಪ ಪ್ರೋಟೀನ್ ಆಗಿರ್ಬೋದು. ಪ್ರೋಟೀನ್ ಶೇಕ್ ಪೌಡರ್ ಒಳ್ಳೆ ರೀತಿಯ ಪ್ರೋಟೀನನ್ನು ನೀವು ಬೇಕಾದರೂ ತಗೊಳ್ಬೋದು. ನಿಮಗೆ ಅದು ಅಫೋರ್ಡ್ ಮಾಡ್ಬೋದು, ತಗೊಳ್ಬೋದು ಅಂತಿದ್ರೆ ಪ್ರೋಟೀನ್ ಪೌಡರನ್ನು ಕೂಡ ಪ್ರೋಟೀನನ್ನು ತಗೊಳ್ಬೋದು. ಬೇರೆ ಯಾವುದೋ ರೀತಿಯಂತಹ ಪೌಡ್ರಲ್ಲ ನಾನು ಹೇಳಿದ್ದು. ಪ್ರೋಟೀನ್ ಒಳ್ಳೆ ಬ್ರ್ಯಾಂಡದ್ದು ಗೊತ್ತಿದ್ದಾರೋ ಅಲ್ಲಿ ಕೇಳಿ ಯಾವ ಬ್ರ್ಯಾಂಡ್ ಒಳ್ಳೆಯದಂತ ನೋಡಿ ನೀವು ತಗೊಳ್ಬೋದು. ಇದರಿಂದ ನಿಮ್ಮ ಒಂದು ಪ್ರೋಟೀನ್, ವೆಜಿಟೇರಿಯನ್ ಆದರೆ ಪ್ರೋಟೀನ್ ಸೋರ್ಸನ್ನು ಪ್ರೋಟೀನ್ ದಿನಕ್ಕೆ ಎಷ್ಟು ಬೇಕು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆಗ ನೀವು ಪ್ರೋಟೀನ್ ಪೌಡ್ರನ್ನ ತಗೊಳ್ಬೋದು. ನಾನ್ ವೆಜ್ ತಿನ್ನುವವರು ಚಿಕನಲ್ಲಿ, ಎಗ್ಗಲ್ಲಿ, ಫಿಶಲ್ಲಿ ಎಲ್ಲವೂ ನಿಮಗೆ ಪ್ರೋಟೀನ್ಗಳು ಸಿಗ್ತದೆ. ಹಾಗಾಗಿ ನೀವು ಪ್ರೋಟೀನ್ ಪೌಡ್ರ್ ಬೇಕು ಅಂತೆಲ್ಲ ನ್ಯಾಚುರಲ್ ಆಗಿ ವೆಯ್ಟ್ ಲಾಸು ಮಾಡ್ಕೊಳ್ಬೋದು. ಪ್ರೋಟೀನ್ ಇಂಟೇಕ್ ಕಡಿಮೆ ಆದರೂ ಕೂಡ ನಾವು ವೆಯ್ಟ್ ಲಾಸ್ ಆಗೋದಿಲ್ಲ. ಇದನ್ನು ನಮ್ಮ ಒಂದು ಫುಡ್ ಮೇಯ್ನಾಗಿ 80% ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿದರೆ ಫುಡ್ಡು ಇಂಪಾರ್ಟೆಂಟ್. 80% ಫುಡ್ಡು, 20% ಎಕ್ಸಸೈಸು. ಆದರೆ ನೀವು ಮಲಗಿಕೊಂಡೇ ಇಡೀ ದಿವಸ ಇರೋದು ಆ ಥರ ಮಾಡಬೇಡಿ. ಆ್ಯಕ್ಟಿವಿಟಿ ಲೆವೆಲನ್ನು ಜಾಸ್ತಿ ಮಾಡಿಕೊಳ್ಳಿ. ಈಗ ಹೊರಗಡೆ ಹೋದಾಗ ಲಿಫ್ಟನ್ನು ಯೂಸ್ ಮಾಡೋ ಬದಲು ಮೆಟ್ಲತ್ಕೊಂಡು ಹೋಗಿ, ಮತ್ತು ಅಲ್ಲಿಂದ ಇಲ್ಲಿಗೆ ಒಂದು ಕಡೆಯಿಂದ ಹೋಗಬೇಕಾದ್ರೆ ನಡ್ಕೊಂಡು ಹೋಗಿ. ಪ್ರತಿಯೊಂದಕ್ಕೂ ಆಟೋದಲ್ಲಿ ಹೋಗಬೇಡಿ, ಸ್ವಲ್ಪ ವಾಕಿಂಗ್ ಮಾಡಿ. ಆಮೇಲೆ ಮನೆಯಲ್ಲಿ ಕೂಡ ಸುಮ್ಮನೆ ಕೂತ್ಕೊಂಡಿರಬೇಡಿ, ಸ್ವಲ್ಪ ಓಟ, ಮನೆ ಕೆಲಸ ಪ್ರತಿಯೊಂದನ್ನು ಮಾಡೋದಿರ್ಬೋದು. ಹಾಗೆ ಫುಲ್ ಆ್ಯಕ್ಟಿವಿಟಿ ಇರಬೇಕು. ಹಾಗೆ ಇರೋದರಿಂದ ವೆಯ್ಟ್ ಲಾಸ್ ಆಗಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗ್ತದೆ. ಇಡೀ ದಿವಸ ಮಲಗಿಕೊಂಡಿರೋದು, ಜಸ್ಟ್ 1 ಗಂಟೆ ಸಂಜೆ ವಾಕ್ ಮಾಡೋದು, ಇಷ್ಟು ಮಾಡಿದರೂ ಕೂಡ ದೇಹ ಹಾಗೇ ಎದ್ದು ಬಿಡುತ್ತೆ, ವೆಯ್ಟ್ ಲಾಸ್ ಆಗೋದಿಲ್ಲ. ನಮ್ಮ ಆ್ಯಕ್ಟಿವಿಟೀಸ್ ಜಾಸ್ತಿ ಆದಾಗೆ ನಮ್ಮ ಮೆಟಬಾಲಿಸಮ್ ಕೂಡ ಇನ್ಕ್ರೀಸ್ ಆಗ್ತದೆ, ವೆಯ್ಟ್ ಲಾಸ್ ಕೂಡ ಆಗ್ತದೆ. ಮತ್ತು ಇನ್ನೊಂದು ನೀರನ್ನು ಕುಡಿಬೇಕು. ಈಗ ಮಳೆಗಾಲದಲ್ಲಿ ನೀರು ಬೇಡ ಅಂತ ಅನಿಸ್ತದೆ, ಆದರೂ ನೆನಪು ಮಾಡಿ ಬಿಸಿನೀರ ಅಥವಾ ಈಗ ಬಿಸಿ ಏನಾದರೂ ಕುಡಿಬೇಕು ಅಂತ ಆಗ್ತದೆ. ಜೀರಾ ವಾಟರ್, ಬಿಸಿನೀರೇನಾದರೂ ಮಾಡಿಕೊಂಡು, ಕಷಾಯ ಮಾಡಿಕೊಂಡು, ಲಿಕ್ವಿಡ್ ಆ ರೀತಿಯಲ್ಲಿ ಏನಾದರೂ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ನಮ್ಮ ಒಂದು ದಿನಕ್ಕೆ ಒಂದು 3ರಿಂದ 4 ಲೀಟ್ರ್ ನೀರು ಬೇಕು. ಅದನ್ನು ನಾವು ಕಂಪ್ಲೀಟ್ ಮಾಡ್ಬೋದು. ಮತ್ತು ಸ್ಟ್ರೆಸ್ ಇಲ್ಲದ, ಈಗ ಒಂದು 40 ವರ್ಷದ ಮಹಿಳೆ ಅಂತ ಹೇಳಿದರೆ ಅವರಿಗೆ ತುಂಬ ಸ್ಟ್ರೆಸ್ ಇರ್ತದೆ ಮನೆಯಲ್ಲಿ. ಬೆಳಿಗ್ಗೆ ಎದ್ದು ಹೊರಡೋದು ಅಥವಾ ಅವರು ವರ್ಕಿಂಗ್ ಆಗಿದ್ದರೆ ಇನ್ನೂ ಸ್ಟ್ರೆಸ್ ಇರ್ತದೆ. ಆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಬೇಕು. ಟೈಮಿಗೆ ಎಲ್ಲ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರೆ ಮಾರ್ನಿಂಗ್ ಬೇಗ ಎದ್ದು ಅವರ ಒಂದು ರೂಟೀನ್ ಸ್ಟಾರ್ಟ್ ಆಗ್ತದೆ. ಸಂಜೆ ರಾತ್ರಿ ಮಲಗುವವರೆಗೆ ಕೂಡ ಒಂದು ಟೆನ್ಷನ್ ಇರ್ತದೆ. ಆ ಟೆನ್ಷನ್ ಹೋಗಬೇಕು ಅಂತ ಹೇಳಿದರೆ ನಮ್ಮ ಒಂದು ರೂಟೀನನ್ನು ನಾವು ಕರೆಕ್ಟಾಗಿ ಸೆಟ್ ಮಾಡಿಕೊಳ್ಬೇಕು. ಫುಡ್ ಹ್ಯಾಬಿಟನ್ನು ಕೂಡ ಕರೆಕ್ಟಾಗಿ ಮಾಡಿಕೊಳ್ಬೇಕು. ಟೈಮಿಗೆ ಸರಿಯಾಗಿ ನಿದ್ದೆಯನ್ನು ಮಾಡಿಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದೆ, ವೆಯ್ಟ್ ಲಾಸ್ ಕೂಡ ಆಗ್ತದೆ. ಹಾಗೆ ಸ್ಟ್ರೆಸ್ ಫ್ರೀ ಹ್ಯಾಪಿ ಲೈಫ್ ಕೂಡ ನಮ್ಮದು ಆಗ್ತದೆ. ನಾವು ಫಿಟ್ ಆಗಿದ್ದೇವೆ ಅಂತ ಹೇಳಿದ ತಕ್ಷಣ ನಮಗೊಂದು ಕಾನ್ಫಿಡೆಂಟ್ ಬರ್ತದೆ, ನಾವು ಫಿಟ್ ಆಗಿದ್ದೇವೆ. ಒಂದು ಕಡೆ ಹೋದಾಗ ಕೂಡ ನಮಗೆ ಗೊತ್ತಾಗ್ತದೆ ನಾವೆಷ್ಟು ಫಿಟ್ ಆಗಿದ್ದೇವೆ. ಮೆಟ್ಲು ಹತ್ತುವಾಗ ದಮ್ಮು ಕಟ್ಟುವಂಥದ್ದು, ತುಂಬ ನಡಿಲಿಕ್ಕಿರುವಾಗ ಸುಸ್ತಾಗುವಂಥದ್ದು ಇರ್ಬೋದು, ಅದೆಲ್ಲವೂ ಕೂಡ ಕಡಿಮೆ ಆಗ್ತದೆ. ನಾವು ಜಾಸ್ತಿ ವರ್ಕೌಟ್, ಎಕ್ಸಸೈಸು ಮಾಡ್ತಾ ಇದ್ದರೆ, ಒಳ್ಳೆಯ ಆಹಾರ ಸೇವಿಸ್ತಾ ಇದ್ದರೆ, ನೀರು ಕುಡಿತಾ ಇದ್ದರೆ, ನಿದ್ರೆ ಮಾಡ್ತಾ ಇದ್ದರೆ ನಾವೊಂದು ಫಿಟ್ ಆಗಿದ್ದೇವೆ, ನಮ್ಮ ಕಾನ್ಫಿಡೆನ್ಸ್ ಲೆವೆಲೇ ಜಾಸ್ತಿ ಆಗ್ತದೆ.
ಇದೆಲ್ಲ ನೀವು ವರ್ಕೌಟ್ ಮಾಡೋರಾಗಿದ್ದರೆ, ಯೋಗ ಮಾಡೋರಾಗಿದ್ದರೆ ಅಥವಾ ಜಿಮ್ಗೆ ಹೋಗೋರಾಗಿದ್ದರೆ ನಿಮಗೆ ಹೌದು ಅಂತೇಳಿ ಅನಿಸ್ತದೆ. ನೀವು ಯಾವುದೇ ಎಕ್ಸಸೈಸು ಏನು ಮಾಡೋದಿಲ್ಲ ಅಂತ ಆದರೆ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ ಎಕ್ಸಸೈಸ್ ಮಾಡೋದನ್ನು. ಯೋಗ ಆಗಿರ್ಬೋದು ಅಥವಾ ಜಿಮ್ಮಿಗೆ ಹೋಗಿ ಮಾಡೋದು ಅಥವಾ ಮನೆಯಲ್ಲೇ ಹೋಮ್ ವರ್ಕೌಟ್ ಇರ್ಬೋದು, ಅಂಥದನ್ನು ಮಾಡಿ ಈ ರೀತಿ ಮಾಡೋದ್ರಿಂದ 40ರ ನಂತರ ನಿಮ್ಮ ಒಂದು ಜೀವನ ತುಂಬ ಚೆನ್ನಾಗಿರ್ತದೆ. BP, ಶುಗರು, ಕೊಲೆಸ್ಟ್ರಾಲು, ಥೈರಾಯ್ಡ್ ಎಲ್ಲ 40ರ ನಂತರ ಬರಬೇಕು ಅಂತಿಲ್ಲ. ಅದನ್ನು ಬರದ ರೀತಿಯಲ್ಲಿ ಕೂಡ ನಾವು ತಡೆಗಟ್ಬೋದು, ಆರೋಗ್ಯವಾಗಿರ್ಬೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಹೇಗಾಯಿತು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.